ಅಧ್ಯಕ್ಷರನ್ನ KARCಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಟ್ಟಿದ್ದೀವಿ. ಹಂಗೆ ವಿದ್ಯುತ್ ನೌಕರರುಗಳು ಇಂಜಿನಿಯರ್ಗಳು ಕೂಡ ಅವರು ವಿರೋಧ ಮಾಡಿದರು. ಯಾಕೆ ಅದೊಂದು ವ್ಯವಸ್ಥೆ. ಅವರು ನಮ್ಮ ಅಣ್ಣ ತಂದೆ ನಮ್ಮ ಜೊತೆ ಇರೋರು, ನಮಗೂ ಅವರು ಜಟಪಟ್ಟು ನಡೆದಿದ್ರು ಕೂಡ ಅದೊಂದು ಸರ್ಕಾರಿ ಸೌಮ್ಯದ ವ್ಯವಸ್ಥೆಯಲ್ಲಿ ಅವರೊಂದು ಭಾಗ. ಅವರು ಕೂಡ ಮಾಡೋದ್ರಿಂದ DK ಶಿವಕುಮಾರ್ ಸ್ಪಷ್ಟವಾಗಿದ್ದವರು ವಿದ್ಯುತ್ ಇದು ಖಾಸಗೀಕರಣಕ್ಕೆ ನಮ್ಮ ಸರ್ಕಾರದ ನಿಲುವಿಲ್ಲ ಅಂತ, ವಾಟ್ ಎವರ್ ಇಟ್ ಮೇ ಬಿ. ಆದರೆ ಸರ್ಕಾರಕ್ಕೇನು ಅರ್ಜಿ ಹಾಕಿತ್ತಿಲ್ಲ, ಅವರು KARCಗೆ ಅರ್ಜಿ ಹಾಕಿದ್ರು. KARC ಯಾರು ಬೇಕಾರೋ ವಿದ್ಯುತ್ ಶಕ್ತಿ ಕಾಯ್ದೆನ ಇವರಿದ್ದಾಗ ಇವರು ಇಂಥವ್ರು ನಮ್ಮ ವಾಜಪೇಯಿ ಚೀಫ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಖಾಸಗಿಯವರು ಅವಕಾಶ ಕೊಡೋಕ್ಕೆ ಸಾರ್ವಜನಿಕ ಕೊಟ್ಟಿರೋದ್ರಿಂದ ಆ ಪ್ರಾವಿಷನ್ ಹಾಕಿದ್ರು 2003 ತಿದ್ದುಪಡಿ. ಈಗ ವಿರೋಧ ನೋಡಿ ಸಿಗೋಣ ಅಂತ ಗೊತ್ತಾಗೋಯ್ತು, ವಾಪಸ್ ತಗೊಂಡಿದ್ವಿ. ಅಂದರೆ KARCಲ್ಲಿ ನಮಗೆ ಇರುವಂಥ, ಅದು ಎಸ್ಪೆಷಲಿ ಈ ಭಾಗದಲ್ಲಿ ರಾಯಚೂರು ಸೇರಿದಂಗೆ ಇರುವಂಥ ವ್ಯವಸ್ಥೆ ಇದೆಯಲ್ಲ ಸರಬರಾಜು, ಅದಕ್ಕೆ ಸಮಾನಾಂತರವಾಗಿ ಇನ್ನೊಂದು ಮಾಡೋದು. ಅವ್ರಿಗೆ ಯಾವ ಇನ್ಸ್ಪೆಕ್ಟರ್ ಹೆಚ್ಚಿಲ್ಲ, ನಾಳೆ ನೀವೇ ನಮಗೆ BSNL ತಗೊಂಬಿಡ್ರಲ್ಲ, ಆ ಥರ ಆಗೋಗ್ಬಿಡ್ತಿತ್ತು. ಈಗ ತಾತ್ಕಾಲಿಕವಾಗಿ ಟಾಟಾಕ್ಕೆ ಹೋಗೋದನ್ನ ತಪ್ಪಿದೆ. ಆದರೆ ವಿದ್ಯುತ್ ಖಾಸಗೀಕರಣ ಮಸೂದೆ ಇನ್ನೂ ಪೆಂಡಿಂಗ್ ಇದೆ ಸೆಂಟ್ರಲ್ ಗೌರ್ಮೆಂಟ್ದು, ಅದು ಜಾಯಿಂಟ್ ಸ್ಯಾಕ್ಷನ್ ಕಮಿಟಿ ಇದೆ. ವಿದ್ಯುತ್ ಖಾಸಗೀಕರಣ ಆಗ್ಬಿಟ್ರೆ ಪಂಪ್ ಸೆಟ್ಗಳಿಗೆ ಮೀಟರ್ ಬರ್ತವೆ ಅಲ್ವಾ, ಬಡವರಿಗೆ ಬರೋ ವಿದ್ಯುತ್ ನಿಂತೋಯ್ತದೆ, ಉಚಿತವಾಗಿ ಕೊಡ್ತಿರೋ ವಿದ್ಯುತ್ ನಿಂತೋಯ್ತದೆ. ಆಮೇಲೆ ಸಣ್ಣ ಪುಟ್ಟ ಕಾರ್ಖಾನೆಗಳು BIS ಬಂದು ನಿಂತೋಯ್ತವೆ. ವಿದ್ಯುತ್ ಇದು ಮುಗಿದೋಗ್ಬಿಡ್ತು ಗೆದ್ದು ಅಂತ ನಮ್ಮ ಯಾರೋ ಒಬ್ರು ರೈತ ನಾಯಕರು ಗೆದ್ದು ಅಂದ್ಕೊಬಿಟ್ರು ಅಂತೆ. ಅದಕ್ಕೆ ನನಗೆ ಯಾರೋ ಫೋನ್ ಮಾಡಿದ್ರು, ಇದು ಬರೀ KARC